ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಧಿ ಅಡುಗೆ ಲೋಕ. ವಿಧಿ ಅಂದರೆ ಏನಪ್ಪ ಅಂದರೆ ವಿನಯ್ ದೀಕ್ಷಾ ಅಡುಗೆ ಲೋಕ. ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ಈಸಿಯಾಗಿ ಕ್ವಿಕ್ ಆಗಿ ಹೇಗೆ ಕ್ಯಾರೆಟ್ ಹಲ್ವಾನ ಸೂಪರ್ ಆಗಿ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಓಕೆ, ಮೊದಲಿಗೆ ಕ್ಯಾರೆಟ್ನ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಈ ಥರ ರೆಡಿಯಾಗಿ ಇಟ್ಕೊಳ್ಳಿ. ನಂತರ ಈ ಥರ ನೀಟಾಗಿ ತುರಿದು ರೆಡಿ ಮಾಡ್ಕೊಳ್ಳಿ. ಈಗ ಬಾಣಲಿ ತಗೊಳ್ಳಿ, ಸ್ಟವ್ ಆನ್ ಮಾಡಿ, ಹಾಗೆ ಶುದ್ಧ ಹಸುವಿನ ತುಪ್ಪ, ಜರ್ಸಿನ ನಾವು ಯೂಸ್ ಮಾಡ್ತೀವಿ. ಸೊ ನಾನು ಹಾಗಾಗಿ ಅದನ್ನು ಬಾಣಲಿನಲ್ಲಿ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿದೆ, ಸೊ ಅದು ನೀರಾಗೋವರೆಗೂ ಕರಗೋವರೆಗೂ ಬಾಣಲಿನಲ್ಲಿ ಬಿಟ್ಟಿದ್ದೀನಿ. ಈಗ ತುಪ್ಪ ಚೆನ್ನಾಗಿ ಕರಗಿದ್ದಾಯಿತು. ಈಗ ತುರಿದಿರೋ ಕ್ಯಾರೆಟ್ನ ಆ ಬಾಣಲಿನಲ್ಲಿ ತುಪ್ಪದ ಜೊತೆ ಸೇರಿಸಿ. ಈ ಥರ ನಾನಿಲ್ಲಿ 1 kg ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಷ್ಟನ್ನು ಕೂಡ ಬಾಣಲಿನಲ್ಲಿ ಹಾಕ್ತೆ. ಈಗ ತುಪ್ಪನ ಮತ್ತು ಕ್ಯಾರೆಟ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಆ ಪ್ರತಿಯೊಂದು ಕ್ಯಾರೆಟ್ನ ತುರಿಗೂ ಕೂಡ ಆ ತುಪ್ಪ ಸೇರ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪ ಹಾಕಿದ್ದು ಕಡಿಮೆ ಅನ್ನಿಸ್ತು, ಸೊ ಅದಕ್ಕೆ ನಾನು ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 3 to 5 minutes ಬಾಣಲಿನ ನಾನು ಮುಚ್ಚಿಡ್ತಾ ಇದ್ದೀನಿ. ಈಗ ನೋಡಿ, ಕ್ಯಾರೆಟ್ ಬೆಂದಿದೆ, ಅದ್ರ ಕಲರ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ಬೋದು. ಸೊ ಈಗ ಏನು ಮಾಡಬೇಕು ಅಂದರೆ, ಈ ತುಪ್ಪದ ಜೊತೆ ಬೆಂದಿರೋ ಕ್ಯಾರೆಟ್ಗೆ ನಾವಿವಾಗ ಹಾಲನ್ನು ಹಾಕೋಣ. ನಾನಿಲ್ಲಿ 1/4 ಲೀಟ್ರ್ ಆಗುವಷ್ಟು ಹಾಲನ್ನು ಹಾಕಿದ್ದೀನಿ. ಮತ್ತೆ ಒಂದು 3 to 4 minutes ಚೆನ್ನಾಗಿ ಹಾಲಿನ ಜೊತೆ ಈ ಕ್ಯಾರೆಟ್ನ ಬೇಯಿಸ್ಕೊಳ್ಳಿ. ಅದಾದಮೇಲೆ ಹೀಗೆ 1 ಕಪ್ಪು ಸಕ್ಕರೆನ ಅದರೊಳಗೆ ಹಾಕಿ. ಸಕ್ಕರೆನ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಫುಲ್ಲು ಪಾಕ ಬರೋವರೆಗೂ ಇಲ್ಲಿ ನೋಡ್ಬೋದು ನೀವು ಹೇಗೆ ಅದು ಪಾಕ ಬಿಡ್ಕೋತಾ ಇದೆ ಅಂತ. ಈಗ ಇದಕ್ಕೆ 2 ಏಲಕ್ಕಿನ ಜಜ್ಜಿಬಿಟ್ಟು ನಾನು ಈ ಕ್ಯಾರೆಟ್ ಹಲ್ವಾದೊಳಗೆ ಹಾಕ್ತಾ ಇದ್ದೀನಿ. ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಏಲಕ್ಕಿನ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನು 1 to 3 minutes ಚೆನ್ನಾಗಿ ಅದನ್ನು ಬೇಯಿಸಿ. ಈಗ ನೀವು ನೋಡ್ಬೋದು ನೀರೆಲ್ಲ ಗಟ್ಟಿಯಾಗಿದೆ. ಸೊ ಬರೀ ಕ್ಯಾರೆಟ್ ಮಾತ್ರ ಕಾಣಿಸ್ತಿದೆ ಅಲ್ವಾ. ಸೊ ಈ ರೀತಿ ಚೆನ್ನಾಗಿ ನೀರು ಕರಗೋ ತನಕ ಬೇಯಿಸ್ಕೊಳ್ಳಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ, ಇಲ್ಲ ಅದನ್ನು ಸ್ವಲ್ಪ ಪುಡಿ ಮಾಡಿ ಈ ಥರ ಮಿಕ್ಸ್ ಮಾಡಿ. ನಾನು ತುಪ್ಪದಲ್ಲಿ ಹುರ್ಕೊಂಡಿಲ್ಲ, ಈ ಥರ ಹಾಗೇ ಹಾಕೋದ್ರಿಂದ ಅದ್ರ ಟೇಸ್ಟು ಸೂಪರಾಗಿರುತ್ತೆ. ಅದಕ್ಕೆ ಈಗ ಡ್ರೈ ಫ್ರೂಟ್ಸ್ ಜೊತೆಗೆ ಕ್ಯಾರೆಟ್ ಹಲ್ವಾನ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಈಗ ಸರ್ವ್ ಮಾಡೋ ಸಮಯ. ನನಗೆ ಗೊತ್ತು ನಿಮಗೆಲ್ಲರಿಗೂ ಬಾಯಲ್ಲಿ ನೀರು ಬರ್ತಿದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ. ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಎಲ್ಲರೂ ಫುಲ್ ಖುಷಿ ಪಟ್ಕೊಂಡು ತಿಂದರು. ನಿಮಗೆ ಈ ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.